गंगावती का शेर इकबाल अंसारी। जी हां, गंगावती का शेर इकबाल अंसारी कोप्पल के मेलाद कॉन्फ्रेंस में जबरदस्त तकरीर। एक सियासतदान की तरह नहीं, एक इंटेलेक्चुअल की तरह, एक स्कॉलर की तरह इकबाल अंसारी ने जबरदस्त तकरीर की। कन्नड़ा और अंग्रेजी जबानों में तकरीर की। पेश है इकबाल अंसारी का ये खिताब। जनूबी हिंद न्यूज रिपोर्ट। ಜೊತೆ ಜೊತೆಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಹಜರತ್ ಖಾಜಾ ಬಂದೆ ನವಾಜ್ ಬಾರ್ಗರ್ ಅವರ ಸಜ್ಜಾದ ನಸೀನ್ ಪೀಠಾಧಿಪತಿಗಳು ಹಾಗೂ ಕರ್ನಾಟಕ ರಾಜ್ಯದ ವಕ್ಫ್ ಬೋರ್ಡಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಅಲಿ ಜನಾಬ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ರವರ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಸಲೀಂ ಅಹಮದ್ ಸಾಹೇಬ್ರವರು, ಅದೇ ರೀತಿಯಾಗಿ ನಮ್ಮ ನೀಲಂಗ ಶರೀಫ್ ದರ್ಗಾದ ಸಜ್ಜಾದಗಳಾಗಿರ್ತಕ್ಕಂಥ ಜನಾಬ್ ಹೈದರ್ ಸಾಹೇಬ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ರು, ರಹೀಂ ಖಾನ್ ಸಾಹೇಬ್ರವರು ಬಂದಿದ್ದಾರೆ, ವೇದಿಕೆ ಮೇಲೆ ಇದ್ದಾರೆ. ಅದೇ ತರನಾಗಿ ಕೊಪ್ಪಳ ಜಿಲ್ಲಾ ಸಚಿವರು ಶಿವರಾಜ್ ತಂಗಡಗಿ ಅವರು ಸಹಿತ ಬಂದಿದ್ದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಕ್ಷೇತ್ರದ ಅವರಿಗೆ ಆರೋಗ್ಯ ಸರಿಗಿಲ್ಲ. ಅವ್ರು ಹೇಳ್ತಾ ಇದ್ರು ನನಗೆ, ಅವರಿಗೆ ಕ್ಯಾನ್ಸರ್ ಆಪರೇಷನ್ ಆಗಿದೆ, 14 ತಾಸುಗಳ ಆಪರೇಷನ್ ಆಗಿದೆ. ಆಪರೇಷನ್ ಆಗಿ ಇವತ್ತು ದೇವರ ಕೃಪೆಯಿಂದ, ಅಲ್ಲಾಹನ ಕೃಪೆಯಿಂದ ಆರಾಮಾಗಿದ್ದೀನಿ ಅಂತ ಹೇಳಿ ಮಾತನಾಡ್ತಾರೆ. ಅವರು ಸಹಿತ ತಮ್ಮ ಶೈಲಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮದ ಮಹತ್ವದ ಬಗ್ಗೆ ಅವರು ತಿಳಿಸಿದ್ದಾರೆ ಬಂಧುಗಳು. ಇನ್ನು ಅನೇಕ ಜನ ವೇದಿಕೆ ಮೇಲೆ ಮಾತನಾಡೋರು ಸಹಿತ ಇದ್ದಾರೆ. ನಮ್ಮ ಕೊಪ್ಪಳ ನಗರದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾರ್ಯಕ್ರಮ ಆಗಿದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಅಲ್ಲಾಹು ಇಲ್ಲಿ ದೇವರ ಸೇವಕರು, ನಾವೇನೋ ಫರಿಷ್ಠಗಳು ಅಂತ ಹೇಳ್ತೀವಿ, ಫರಿಷ್ಠ ಏಂಜಲ್ಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅವರಿಗೆಲ್ಲರಿಗೆ ನೂರಾರು ಸಾವಿರಾರು ಫರಿಷ್ಠಗಳಿಗೆ, ದೇವ ಸೇವಕರಿಗೆ ಕಳಿಸುತ್ತಾನೆ. ಏನಂತೇಳಿ, ನನ್ನ ಪ್ರಿಯನಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಆಚರಣೆ ಆಚರಿಸ್ತಾ ಇದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ, ಎಲ್ಲವನ್ನೂ ಆ ಫರಿಷ್ಠಗಳು, ಆ ದೇವ ಸೇವಕರು, ಆ ಏಂಜಲ್ಗಳು ಎಲ್ಲರ ಬಗ್ಗೆ ಬರೆದುಕೊಂಡು ಹೋಗುತ್ತಾರೆ ಅಂತ ಹೇಳಿದೆ. ಹಾಗಾಗಿ ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು
ಯಾವುದೇ ರೀತಿಯಾಗಿ ರಾಜಕೀಯ ಭಾಷಣಗಳನ್ನು ಮಾಡಲಿಕ್ಕೆ ನಾನು ಬೆಂಗಳೂರಿನಿಂದ ಬಂದಿಲ್ಲ ಬಂಧುಗಳೇ. ಅನಾವಶ್ಯಕವಾಗಿ ಯಾರು ಸಹಿತ ಚಿಂತೆ ಮಾಡ್ತಕ್ಕಂತಾಗಲಿ ಅಥವಾ ಗಂಭೀರವಾಗಿ ಅದನ್ನು ಬೇರೆ ರೀತಿಯಿಂದ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ನಾನು ಅಷ್ಟು ತಿಳುವಳಿಕೆ ಇಲ್ಲದವನು ಅಂತ ಹೇಳಿ ಸಹಿತ ತಿಳ್ಕೊಳಕ್ ಹೋಗಬೇಡಿ. ಯಾವ ಕಾರ್ಯಕ್ರಮದ ವಿಷಯ ಆ ವಿಷಯದ ಅಂಗವಾಗಿ ಮಾತ್ರ ಮಾತನಾಡಲಿಕ್ಕೆ ಮಾತ್ರ ನಾನು ಬಯಸುತ್ತೇನೆ. ತಮ್ಗೆಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ, ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುಟ್ಟುವ ಕಾಲಕ್ಕೆ ಅಲ್ಲಾಹು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಮಾನವರಿಗೆ ಸಂದೇಶ ಕಳಿಸಿದರು. ಮೊಹಮ್ಮದ್ ಪೈಗಂಬರ್ ರವರು ನನಗೆ ಅತಿ ಪ್ರಿಯನಾಗಿರ್ತಕ್ಕಂಥ ಸಂದೇಶ ಕೊಡ್ತಕ್ಕಂಥ ಪುಣ್ಯ ಆತ್ಮ ಅಂಥೇಳಿ ಹೇಳಿದರು. ನಾನು ಅವರಿಗೆ ನನ್ನ ಹೆಸರಿನ ಜೊತೆಗೆ ಅವರ ಹೆಸರನ್ನು ಸೇರಿಸುತ್ತಾ ಇದ್ದೀನಿ ಎಂದು. ತಮ್ಗೆಲ್ಲರಿಗೂ ಗೊತ್ತಿದೆ, ಲಾ ಇಲಾಹ ಇಲ್ಲಲ್ಲಾ ಅಂತೇಳಿ ಇಸ್ಲಾಂ ಧರ್ಮದವರು ನಾವು ಹೇಳ್ತೀವಿ. ಲಾ ಇಲಾಹ ಇಲ್ಲಲ್ಲಾ ಅಂದರೆ ದೇವ ಒಬ್ಬನೇ ಅಂತ. ಮೊಹಮ್ಮದ್ ರಸೂಲಲ್ಲ, ಅಲ್ಲನ ಅತಿ ಪ್ರಿಯನಾಗಿರ್ತಕ್ಕಂಥ ರಸೂಲ್ ರವರು, ಮೆಹಬೂಬ್ ರವರು ಮತ್ತು ಜಗತ್ತಿನಲ್ಲಿ ಜನಗಳಿಗೆ ಮೂಢನಂಬಿಕೆಗಳು ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾನವ ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂತೇಳಿ ಒಂದು ಉದಾಹರಣೆಯಾಗಿ ನಾನು ಜಗತ್ತಿಗೆ ಕಳಿಸ್ತಾ ಇದ್ದೀನಿ ಅಂಥೇಳಿ ಅಲ್ಲನು ಸಂದೇಶವನ್ನು ಕೊಟ್ಟಿದ್ದಾನೆ ಬಂಧುಗಳು. ಅದೇ ತರನಾಗಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟೋ ಕಾಲಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಆಜ್ಮಿ ಸಾಹೇಬರು ಅವರು ಸಹಿತ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ತಕ್ಷಣ ಯಾವ ಥರದ ಸನ್ನಿವೇಶಗಳು ಎಲ್ಲವನ್ನೂ ಸಾರಿ ಹೇಳಿದ್ದಾರೆ. ಇವತ್ತು ಇಸ್ಲಾಂ ಧರ್ಮದಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥವ್ರು ಮೊಹಮ್ಮದ್ ಪೈಗಂಬರು ಹುಟ್ಟುತ್ತಾ ಇದ್ದಾರೆ ಅಂಥೇಳಿ ಇಡೀ ಜಗತ್ತಿನಲ್ಲಿ, ಇಡೀ ಭೂಲೋಕದಲ್ಲಿ, ಇಡೀ ಆಕಾಶದಲ್ಲಿ, ದೇವಲೋಕದಲ್ಲಿ ಎಲ್ಲ ದೇವ ಸೇವಕರು, ಎಲ್ಲ ಪಶು ಪಕ್ಷಿಗಳು, ಎಲ್ಲ ಇವತ್ತು ಪ್ರಾಣಿಗಳು, ಇವತ್ತು ಗಿಡಗಳು, ಇವತ್ತು ಗಿಡ ಎಲೆಗಳು, ಇವತ್ತು ಗಾಳಿ, ಇವತ್ತು ನಕ್ಷತ್ರ, ಚಂದ್ರ, ಸೂರ್ಯ ಎಲ್ಲವನ್ನು ದೇವರ ಹತ್ರ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೊಹಮ್ಮದ್ ಪೈಗಂಬರ್ ಅವರು ಬಂದರು. ಮೊಹಮ್ಮದ್ ಪೈಗಂಬರ್ ಅವರು ಬಂದರು, ಭೂಮಿನಲ್ಲಿ ಬಂದರು, ಜಗತ್ತಿಗೆ ಬಂದರು, ನಮ್ಮೆಲ್ಲರಿಗೆ ಉತ್ತಮ ಹಾದಿಯನ್ನು ತೋರಿಸಲಿಕ್ಕೆ ಬಂದರು ಅಂತ ಹೇಳಿ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಮೊಹಮ್ಮದ್ ಪೈಗಂಬರ್ ಅವರು ಬಂದಾದ ಮೇಲೆ ಮಹಿಳೆಯರಿಗೆ ಸಮಾನತೆ ಸಿಕ್ಕಿದೆ. ಇಸ್ಲಾಮ ಧರ್ಮದಲ್ಲಿ ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ ಈ ನುಡಿಗಳು ನಮಗೆ ಸಿಗುತ್ತವೆ. ಮೊಹಮ್ಮದ್ ಪೈಗಂಬರ್ ಅವರು ಬರಕಿನ ಮುಂಚೆ ಮಹಿಳೆಯರಿಗೆ ಬಹಳ ಕೆಟ್ಟದಾಗಿ ನೋಡ್ತಾ ಇದ್ರು. ಯಾರಾದರೂ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ಆ ಮಗು ಅನಿಷ್ಟ, ದರಿದ್ರ ಅಂತ ಹೇಳಿ ಜೀವಂತ ಮಕ್ಕಳಿಗೆ ಕುಣಿತೋಡಿ ಜೀವಂತ ಹೆಣ್ಮಕ್ಕಳಿಗಿಟ್ಟು ಅವರನ್ನು ಮಣ್ಣು ಮಾಡ್ತಿದ್ರು. ದೇವರಿಗೆ ಅಲ್ಲನಿಗೆ ಕ್ರೋಧ ಬರ್ತಾ ಇತ್ತು, ಅಲ್ಲನಿಗೆ ಕ್ರೋಧ ಬರ್ತಿತ್ತು. ಈ ಮಾನವರಿಗೆ, ಈ ಮನುಷ್ಯರಿಗೆ ನಾನು ಶಿಕ್ಷೆ ಕೊಡಬೇಕು ಅಂತೇಳಿ ಅಷ್ಟಕ್ಕೊಂದು ಕ್ರೋಧ ಬರ್ತದೆ. ಆದರೆ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದಾಗಲಿಂದ ಯಾವಾಗ ಅವರು ತಮ್ಮ ತಾಯಿಯ ಹೊಟ್ಟೆಯಲ್ಲಿ ಇದ್ರು, ತಾಯಿ ಹೊಟ್ಟೆಯಿಂದ ಜಗತ್ತಿಗೆ ಬಂದರು, ಜಗತ್ತಿಂದ ಇವತ್ತು ನಮ್ಮನ್ನು ಬಿಟ್ಟು
ಇವತ್ತು ಏನೋ ಪರ್ದ ಆಗಿದ್ದಾರೆ ಅಂತ ಹೇಳ್ತೀವಿ ನಾವು, ಜಗತ್ತು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಹೇಳೋದಿಲ್ಲ. ಆದರೆ ಇದ್ರ ಬಗ್ಗೆ ನಾವು ವಿಶ್ಲೇಷಣೆಗಳು ಮಾಡಕ್ ಹೋದ್ರೆ ಬಹಳ ದೊಡ್ಡದಾಗಿ ಇಸ್ಲಾಂ ವಿಷಯ ಏನಿದೆ, ಇಸ್ಲಾಂ ಎಂಬ ಪದ, ಇಸ್ಲಾಂ ಎಂಬ ವಿಷಯ, ಮೊಹಮ್ಮದ್ ಪೈಗಂಬರ್ ಅವರ ಜೀವನದ ಮತ್ತು ಅವರ ಸಂದೇಶಗಳು, ಇದು ನಾವು ತಿಳ್ಕೊಂತ ಹೋದರೆ ಬಂಧುಗಳೇ, ನಾವು ಹುಟ್ಟಿದಾಗಲಿಂದ ಅದನ್ನು ಓದ್ಕೊಂತ ಹೋದರೆ ನಾವು ಸತ್ತೋದರೂ ಸಹಿತ ಇನ್ನೂ ಅದು ಸಂಪೂರ್ಣವಾಗಿ ನಮಗೆ ಗೊತ್ತೇ ಆಗುತ್ತೆ, ಇನ್ನೂ ಬಾಕಿ ಉಳಿತದೆ. ಅಂಥ ಒಂದು ಸಂದೇಶಗಳು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖಾಂತರ ಅಲ್ಲಾಹು ನಮಗೆ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಬಂಧುಗಳು. उस वक्त औरतों को लोग इज्जत नहीं देते, बांदियां बनकर जो है अपने घरों को ले जाते थे, बांदी, उस जमाने में बांदियां बोलते, खरीदते थे औरतों को, खरीदते थे औरतों को। कैसा खरीदते थे? एक बांदी को कोई खरीद के घर को ले गया, वो घर में झाड़ू झटका सब पूरा काम करा लेके, अपना पूरा सब काम करा लेके फिर उसको लाके, वो नहीं चाहिए तो लाके फिर जो है एक सर्कल में लकड़ी को बांध देके गोली लगाते थे कि इसकी कीमत इतनी है, ये औरत को कौन लेना चाह रहे आके ले लो। ये इस तरीके से औरतों की जो है ना तोहमतें करते थे। आक़ाए सलातो सलाम जब आए, आकर आपने कहा ये करना गलत है, अल्लाह को बहुत गुस्सा आ रहा है, अल्लाह के गुस्से को तुम लोगों ने अल्लाह का जो है इम्तिहान लेने की, देखने की कोशिश मत करो, वरना क़ियामत आ जाएगी, क़ियामत आ जाएगी। ये जिंदा औरत बच्चियों को तुम लोगों ने गांठते हो। क्यों? औरत बच्ची पैदा होते ही अरे ये हमारे लिए अच्छी नहीं है, नहुसत है, इसकी शादी करना है तो पैसे देना है। तो आक़ाए सलातो सलाम ने बताए, देखो ये औरत जो पैदा हुई है, अल्लाह ताला ने इस औरत का और इस मर्द का जो पैदा होना था वो कहां हुआ है? वो जन्नत में हुआ है। इंसान कहां पैदा हुआ है? अल्लाह ने उसको जन्नत में पैदा किया है, आदम अलैहिस्सलाम के जरिए से। आप सब जानते हैं पहले आदम अलैहिस्सलाम को अल्लाह ताला ने मिट्टी से बनाया, उसमें भी रूह नहीं फूंका था अल्लाह ताला ने, और पूरे फरिश्तों को बुलाया। अल्लाह ताला ने कहा ये मेरा अपने दिल से जो मैंने बनाया हो, ये मेरी बहुत ही दिलचस्पी की चीज है, मैं बनाया हूं, ऐ फरिश्तों तुम सभी लोग सिजदा करो। तो सारे फरिश्ते सिजदा कर लिए, और जो अभी शैतान है वो शैतान बहुत बड़ा मुकाम पे था, वो भी फरिश्ता था और उसको गुरूरी थी। उसने कहा या अल्लाह ये आपने क्या बनाए हैं मुझे तो पता नहीं है, मगर मैं आपके पास आसमान में अर्श में इतने बड़े मुकाम पर हूं, मैं इसको सिजदा नहीं करूंगा। अल्लाह ताला ने बोला और एक बार सोच, तो फिर वो बोला मैं यहां पे आपके हुक्म से बड़े खुदा पर हूं, मैं इसको सिजदा नहीं करूंगा। तब अल्लाह ताला से वो शैतान ने पूछा, अल्लाह आप मेरे को अगर मौका दिए तो इंसान के अंदर जाकर मैं देख कर आकर आपको बताऊंगा। तो उसने जो ना अल्लाह ताला से इजाजत ली और इंसान के अंदर गया, और वो हर जगह से कान में से जाके नाक में आता, नाक में से जाके मुंह में आता,
हर तरीके से जो है ना इंसान के अंदर जो अल्लाह ताला ने जो बनाया था ढांचा, उसमें जाके आके देख के अल्लाह के सामने आके ठहर के बोला, या अल्लाह, ये आप क्या बना है मुझे पता नहीं है, मैं इसके सामने सीधा नहीं करूंगा, और आपको कह रहा हूं या अल्लाह, ये जो आप बनाए हैं इसके पेट में कौन सी भी चीज जो है नहीं रख लेगा, इसके पेट में कौन सी भी चीज सस्पेंस नहीं रखेगा, ये मैं इतना बोल सकता। अब अल्लाह ताला ने बोला, जो मेरी बात को नहीं माना वो इब्लीस है, तो आज से जो फरिश्ता था तो आज से इब्लीस है। फरिश्तों को अल्लाह ने बुलाया और शैतान को जो है नीचे दिया, नीचे फेंकवा दिया जमीन पर। और जब आदम अलैहिस्सलाम के जिस्म में अल्लाह ताला ने